ಎಲ್ರಿಗೂ ನಮಸ್ಕಾರ. ಇವತ್ತು ಬೇಳೆ ಒಬ್ಬಟ್ಟನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಕಡಲೆಬೇಳೆನ ಒಂದು ಪಾವ್ ತಗೊಂಡಿದ್ದೀನಿ. ಈಗ ನೀರು ಹಾಕೊಂಡು ಚೆನ್ನಾಗಿ ತೊಳೆಯೋಣ ಬೇಳೆನ. ಕುದೀತಾ ಇರೋ ನೀರಿಗೆ ಬೇಳೆನ ಹಾಕೋಣ. ನಾನು ಮುಂಚೆನೇ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೆ. ಇವಾಗ ಕಣಕನ ರೆಡಿ ಮಾಡ್ಕೊಳ್ಳೋಣ. ಇವಾಗ ಚಿರೋಟಿ ರವೆನ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಂದ್ರೆ ಹಾಕೋಬಹುದು. ಚಿರೋಟಿ ರವೆ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಒಬ್ಬಟ್ಟು ಸ್ವಲ್ಪ ಜಾಸ್ತಿ 2 ದಿನ ಇಟ್ಟು ಕೆಡಲ್ಲ. ಇವಾಗ ಸ್ವಲ್ಪ ಅರಶಿನ ಪುಡಿ ಹಾಕ್ತಾ ಇದ್ದೀನಿ. ಇದು ಸಹ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಬೋದು. ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹಾಕಿದ್ದೀನಿ ಅಷ್ಟೇ. ಇಷ್ಟು ಪುಡಿ ಉಪ್ಪು ಹಾಕ್ತಾ ಇದ್ದೀನಿ. ಒಂದು 10 ಕಾಳಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ನೀರನ್ನ ಅದ ನೋಡ್ಕೊಂಡು ಹಾಕೋಬೇಕು. ಹಿಟ್ಟು ತೀರಾ ಗಟ್ಟಿನೂ ಇರಬಾರ್ದು, ತೀರಾ ತೆಳುನೂ ಇರಬಾರ್ದು. ನೋಡ್ಕೊಂಡು ಒಂದು ಅದಕ್ಕೆ ಕಲಿಸ್ಕೊಬೇಕು. ಹಿಟ್ಟನ್ನ ನಿಧಾನಕ್ಕೆ ಹಿಂಗೆ ಕೆಳಗೆ ಬಿಟ್ಟರೆ ನಿಧಾನಕ್ಕೆ ಅದು ಬೀಳಬೇಕು. ಆವಾಗ ಸರಿಗೆ ಬಂದಿದೆ ಅಂತ ಅರ್ಥ. ಇವಾಗ ಇದೇ ಹಿಟ್ಟಿಗೆ ಅಡುಗೆ ಎಣ್ಣೆನ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ಒಂದು ತಟ್ಟೆ ಮುಚ್ಚಿಬಿಟ್ಟು ಅಥವಾ ಪೇಪರ್ ಮುಚ್ಚಿಬಿಟ್ಟು ಇಡೋಣ. ನೆನ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಕಡಲೆಬೇಳೆ ಬೇಯೋದು ತಡ ಆಗುತ್ತೆ ಅಂತ ಫಸ್ಟು ಕಡಲೆಬೇಳೆ ಹಾಕಿದೆ. ಇವಾಗ ತೊಗರಿಬೇಳೆನ 1 ಪಾವ್ ಅಷ್ಟು ತಗೊಂಡಿದ್ದೀನಿ. ಕಡಲೆಬೇಳೆ ಜೊತೆಗೇನೆ ತೊಗರಿಬೇಳೆನ ತೊಳೆದ್ಬಿಟ್ಟು ಬೇಯಕ್ಕಿಡೋಣ. ಇವಾಗ ಕಡಲೆಬೇಳೆ ಅರ್ಧಂಬರ್ಧ ಬೆಂದಿದೆ. ಇಸ್ಕಿ ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ತೊಗರಿಬೇಳೆನ ಹಾಕ್ಬೋದು. ಐದು ಏಲಕ್ಕಿ, ಒಂದು ಸ್ವಲ್ಪ ಒಣಶುಂಠಿ ತಗೊಂಡಿದ್ದೀನಿ. ಯಾವ ಅಳತೆಯಲ್ಲಿ ತಗೊಂಡಿರ್ತೀರಾ ಅದೇ ಅಳತೆಯಲ್ಲಿ ಬೆಲ್ಲನೂ ತಗೊಬೇಕಿರುತ್ತೆ. ಇಲ್ಲಿ ನಾನು ಬೆಲ್ಲನ ಈಗ ಜಜ್ಕೊಂತೀನಿ. ನಾನು ಇಲ್ಲಿ 2 ತೆಂಗಿನಕಾಯಿನ ತಗೊಂಡಿದ್ದೀನಿ. 2 ಹೊಡ್ಕೊಂಡು ತುರ್ಕೊಳ್ಳೋಣ. ಬೇಳೆ ಬೆಂದಿದೆ. ಇವಾಗ ನೀರು ಬಸ್ಕೊಳ್ಳೋಣ. ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಬೇಳೆ 2 ಪಾವ್ ತೊಗೊಂಡಿದ್ದೆ. ಬೆಲ್ಲನ 1.5 ಪಾವ್ ಅಷ್ಟು ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ 2 ಪಾವೇ ಬೆಲ್ಲ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ತುರ್ದಿಟ್ಕೊಂಡಿರೋಂಥ ಕಾಯಿನ ಹಾಕ್ತಾ ಇದ್ದೀನಿ. ಇವಾಗ ನೋಡಿ ಗಟ್ಟಿ ಬಂದಿದೆ. ಈ ಥರ ಗಟ್ಟಿ ಆದಮೇಲೆ ಇದನ್ನ ರುಬ್ಕೊಬೇಕು. ಏಲಕ್ಕಿ ಶುಂಠಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಇವಾಗ ಹಾಕ್ತೀನಿ. ಇವಾಗ ಹೆಂಚಿಡೋಣ. ಹೆಂಚ್ಕಾಯಿ ಅಷ್ಟರಲ್ಲಿ ಒಬ್ಬಟ್ಟು ತೊಟ್ಕೊಳ್ಳೋಣ. ಇವಾಗ ಎಣ್ಣೆ ಹಚ್ಕೊಳ್ಳೋಣ ಬಾಳೆ ಎಲೆಗೆ.
ಇದನ್ನು ತುಂಬ ಚೆನ್ನಾಗಿ ನೆನ್ಕೊಂಡಿದೆ. ತಕೊಂಡಿದ್ದು ತೋರಿಸ್ದಾ? ಈಗ ಇದನ್ನ ಉಂಡೆ ಮಾಡ್ಕೊಳ್ಳೋಣ. ಹೂರ್ಣನ ಇದ್ರೊಳಗಿಟ್ಟು ಫುಲ್ ಕವರ್ ಮಾಡ್ಕೊಬೇಕು. ನೀಟಾಗಿ ಎಲ್ಲ ಕಡೆಗೂ ಹೊರಡ್ಕೊಂಡ್ಮೇಲೆ ಇವಾಗ ಒಬ್ಬಟ್ಟನ್ನ ತಟ್ಟೋಣ. ಚಿಕ್ಕ ಮೇಲೆಗಡೆ ಸ್ವಲ್ಪ ಎಣ್ಣೆ ಹಾಕೋಣ. ಒಬ್ಬಟ್ಟನ್ನ ಈ ತರ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಬೆಂದಿದೆ ಒಬ್ಬಟ್ಟು. ಒಬ್ಬಟ್ಟು ಮಾಡಿದ್ದು ಮುಗೀತು. ಒಬ್ಬಟ್ಟು ರೆಡಿ ಆಗಿದೆ.